ವೆಲ್ಕಮ್ ಟು ಯಶು ಗಾರ್ಡನಿಂಗ್. ಇವತ್ತು ನಾನು ತೋರಿಸ್ತಾ ಇರೋದು ಡೆಸರ್ಟ್ ಪ್ಲ್ಯಾಂಟ್, ಡೆಸರ್ಟ್ ರೋಸ್ ಅಂತಾರೆ. ಇದು ತುಂಬ ಫ್ಲವರ್ಸ್ ಬಿಟ್ಟಿತ್ತು, ಸಮ್ಮರಲ್ಲೇ ಬಿಡೋದಿದು. ಇದು ಫ್ಲವರ್ಸಿಗೆ ಜಸ್ಟ್ ಕವರ್ ಕಟ್ಟಿದ್ದೆ, ಹಂಗಾಗಿ ಸೀಡ್ ಆಗಿತ್ತು. ಬಿಕಾಸ್ ಕೋತಿಗಳೆಲ್ಲ ಕಿತ್ತಾಕ್ತವೆ ಅಂತ ಜಸ್ಟ್ ಈ ಥರ ಸೀಡ್ ಇದೆ. ಇದರೊಳಗಡೆ ತುಂಬ ನನಗೆ ಸಿಕ್ತು, ಒಂದು 30 to 40 ಸಿಕ್ಕಿದೆ. ಅದರೊಳಗಡೆ ಜಸ್ಟ್ ನಿಮಗೀಗ ತೋರ್ಸೋಕ್ಕೋಸ್ಕರ ನಾನು 10 ಹಾಕ್ತಾಯಿದ್ದೀನಿ ಸೀಡ್ಸ್ ಅಷ್ಟೇ. ಇದು ಕನ್ಸ್ಟ್ರಕ್ಷನ್ ಸಾಯಿಲ್ ಪ್ಲಸ್ ಇದು ಪರ್ಲೆಟ್ಸ್, ಎಕ್ಶೆಲ್, ಕೊಕೋಪೀಟ್, ಗಾರ್ಡನ್ ಸಾಯಿಲ್ 20% ಹಾಕಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ, ಜಸ್ಟ್ ಟ್ರಯಲಿಗೋಸ್ಕರ. ಇದು ಕೊಕೋಪೀಟ್ ಇದೆ. ಈಗ ಏನು ಮಾಡಬೇಕು, ಬಾಕ್ಸಲ್ಲಿ ಆ ಥರ ಲೂಸಾಗಿ ಒಂದಿಂದ ಒಂದು ಸೀಡಿಗೆ ಅರ್ಧ ಇಂಚ್ ಟು 1 ಇಂಚ್ ಇರಬೇಕು. ಈ ಥರ ಹಿಂಗೆ ಸ್ವಲ್ಪ ಮೇಲೆ ಜಲಡಿ ಮಾಡಿದರೆ ಒಳ್ಳೆಯದು. ಸಾಫ್ಟ್ ಸಾಯಿಲ್ ಇದ್ದರೆ ಬೇಗ ಗ್ರೋ ಆಗುತ್ತೆ, ದೆನ್ ಮೊಳಕೆ ಹೊಡ್ಕೊಂಡು ಮೇಲೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಇದನ್ನು ಬಿಸಿಲು ಕಾಲದಲ್ಲೇ ಮಾಡಬೇಕು. ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಮಾಡಿದರೆ ಒಳ್ಳೆಯದು. ಈ ಥರ ಹಾಕಿ ದೆನ್ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಕೆಳಗಡೆ ಎಲ್ಲ ಮಿಕ್ಸ್ಚರ್ ಇರುತ್ತೆ, ಮೇಲ್ಗಡೆ ನಾವು ಆ ಥರ ಲೂಸ್ ಸಾಯಿಲ್ ಇದ್ದರೆ ಗ್ರೋ ಆಗುತ್ತೆ. ಇದು ಈ ಬಾಟ್ಲು ತುಂಬ ವಾಟ್ರಿಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀನಿ, ಟರ್ಮರಿಕ್ ಪೌಡರ್. ಈಗ ಅದ್ರ ಮೇಲೆ ಜಸ್ಟ್ ಸ್ಪ್ರೇ ಮಾಡಿ ಸಾಕು. ಸ್ಪ್ರೇ ಮಾಡ್ತಾ ಇದ್ದರೆ ಏನಾಗುತ್ತೆ, ಫುಲ್ ಆ ಪ್ಲ್ಯಾಂಟಿಗೆ 3 days ನೀರೇ ಬೇಡ, ಆ್ಯಕ್ಚುಲಿ ವಾಟ್ರೇ ಬೇಡ. ಜಸ್ಟ್ ಈ ಥರ ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಟೆಂಪ್ರೇಚರ್ ತುಂಬ ಬೇಕಾಗುತ್ತೆ, ಸನ್ರೈಸ್ ಡೈರೆಕ್ಟ್ ಬೇಕು, ಒಂದು 4 to 5 hours. ಸೊ ನಾನೇನು ಮಾಡ್ತಿದ್ದೀನಿ, ಈ ಥರ ಮೇಲಿಂದ ಸ್ಪ್ರೇ ಮಾಡಿದ್ದೆ ಅಷ್ಟೇ. ಒಂದು 3 days ಒನ್ಸ್ ಹಾಕಿದ್ರು ನೀವು ಸಾಕು. ನೀವು ತುಂಬ ನೀರು ಹಾಕಿದರೆ ಏನಾಗುತ್ತೆ, ಕೊಳ್ತೋಗ್ಬಿಡುತ್ತೆ. ದಿನಕ್ಕೊಂದ್ಸಲಿ 4 days ಒನ್ಸ್, ವೀಕ್ಲಿ ಒನ್ಸ್ ಹಾಕಿದ್ರು ಇಟ್ಸ್ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಆಫೀಸ್ ಹೋಗೋರು, ಹೊರಗಡೆ ಇರೋರಿಗೆಲ್ಲ ಈ ಥರ ಪ್ಲಾಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಗ್ರೋ ಮಾಡೋಕ್ಕೆ. ಫ್ಲವರ್ಸು ತುಂಬ ಅಟ್ರಾಕ್ಟಿವ್ ಆಗಿದೆ. ಈಗ ನೋಡಿ, ಅಲ್ಲಿಂದ ಸನ್ಲೈಟ್ ಬೀಳುತ್ತೆ ನಮ್ಮ ಮನೆಗೆ, ಈ ಕಡೆ ಕಾಂಪೌಂಡಲ್ಲಿ. ಸೊ ನಾನು ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆನೇ ಇಟ್ಟಿದ್ದೀನಿ. ಇಲ್ಲಿ ಮಿನಿಮಮ್ 3 hours ಅಂತೂ ಬೀಳುತ್ತೆ ಸನ್ಲೈಟ್. ನೋಡಿ, ಇದು ಎಕ್ಸಾಕ್ಟ್ 2 weeks ಆದಮೇಲೆ ಬಂದಿರೋದು. ಇನ್ನೂ ಗ್ರೋ ಆಗ್ತಾ ಇದೆ, ಕ್ರ್ಯಾಕ್ ಎಲ್ಲ ಆಗಿದೆ. ಇನ್ನೂ ಈ ಪ್ಲ್ಯಾಂಟ್ ಗ್ರೋ ಆಗ್ತಿದ್ದಂಗೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗೆ ನೋಡ್ತಾ ಇರಿ. ಜಸ್ಟ್ ಅಲ್ಲೆಲ್ಲ ಕ್ರ್ಯಾಕ್ ಆಗಿದೆ, ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.